ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸು ಅನ್ನುವಂತ ಮಾತು. ಅಟ್ಲೀಸ್ಟ್ ನಾಯಕತ್ವ ಬದಲಾವಣೆ ಆಗಲಿಲ್ಲ ಅಂತಂದ್ರೂ ಸಂಪುಟ ಪುನರ್ರಚನೆ ಆಗೇ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅದರ ಭಾಗವಾಗಿನೇ ಹಿರಿಯ ಸಚಿವರಿಗೆ ಸಚಿವ ಸಂಪುಟದಿಂದ ಕೋಕ್ ಕೊಡೋ ಭೀತಿ ಶುರುವಾಗಿದೆ. ಸ್ವಯಂ ರಾಜೀನಾಮೆಯ ಅಸ್ತ್ರಕ್ಕೆ ಹೈಕಮಾಂಡ್ ಮುಂದಾದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ನ ನಿರ್ಧಾರಕ್ಕೆ ಕೆಲ ಹಿರಿಯ ಸಚಿವರು ಒಪ್ಕೊಳ್ತಾ ಇಲ್ಲ. ಸಂಪುಟದಲ್ಲೇ ಕಂಟಿನ್ಯೂ ಮಾಡೋದಕ್ಕೆ ಹೈಕಮಾಂಡ್ ಮೇಲೆ ಒತ್ತಡ ತರ್ತಾ ಇದ್ದಾರೆ. 2.5 ವರ್ಷಕ್ಕೆ ಅಂತ ಮೊದಲೇ ಹೈಕಮಾಂಡ್ ಮಾಹಿತಿ ಇತ್ತಂತೆ, ನಮಗೆ ಮಾಹಿತಿನೇ ಕೊಟ್ಟಿಲ್ಲ ಅಂತ ಇನ್ನು ಕೆಲ ಸಚಿವರು ಹೇಳ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಡಿಗ ವಿರುದ್ಧ ಹಿರಿಯ ಸಚಿವರು ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಒಂದಷ್ಟು ಜನ ಬಿಡ್ತಾ ಇಲ್ಲ, ಒಂದಷ್ಟು ಜನ ನಮ್ಗೆ ಗೊತ್ತೇ ಇಲ್ಲ ಅಂತಿದ್ದಾರೆ. ಇದರಿಂದ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ವರಿಷ್ಠರು. ಏಕಾಏಕಿ ಪುನರ್ರಚನೆಯಿಂದ ಪಕ್ಷದಲ್ಲಿ ಭಿನ್ನಮತ ಆಗ್ಬಿಟ್ರೆ ಅನ್ನೋ ಆತಂಕ. ಹಿರಿಯ ಸಚಿವರಿಂದಲೇ ರಾಜೀನಾಮೆ ಕೊಡಿಸಬೇಕು ಅನ್ನೋ ಪ್ಲಾನ್. ನೋಡಿ, ನವೆಂಬರ್ ಕ್ರಾಂತಿ ಒಂದು ಕಡೆ ನಾಯಕತ್ವ ಬದಲಾವಣೆ ಇಲ್ಲದೆ ಸಚಿವ ಸಂಪುಟ ಪುನರ್ರಚನೆ ಮಾಡುವ ಹಾಗಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನೀವು ಸಂಪುಟ ಪುನರ್ರಚನೆ ಮಾಡೇ ಮಾಡ್ತೀವಿ ಅಂತಂತಂದ್ರೆ ನಾಯಕತ್ವ ಬದಲಾವಣೆ ಮಾಡಿನೇ ಮಾಡಿ ಅಂತ ಅವರು ಬಿಗಿಪಟ್ಟು ಹಿಡಿದು ಕೂತಿರೋದು. ಇಲ್ಲ ಅಂತಂದ್ರೆ ಸಂಪುಟ ಪುನರ್ರಚನೆ ಯಾಕೆ ಮಾಡ್ತೀರಿ ಅಂತ. ಹಿರಿಯ ಸಚಿವರ ಮನವೊಲಿಕೆ ಇಲ್ಲವೇ ಸ್ವಯಂ ರಾಜೀನಾಮೆಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಹೈಕಮಾಂಡ್. ಜೇನುಗೂಡಿದ್ದಂತೆ ಅದು. ಅದಕ್ಕೆ ಕೈ ಹಾಕೋ ಮುನ್ನ ಹೈಕಮಾಂಡ್ ಎಚ್ಚರಿಕೆ ನಡೆ ಇಡ್ತಾ ಇದೆ. ಆ ಮೂಲಕ ಅಸಮಾಧಾನ ಭುಕ್ಕಿಲೇಳದೇ ಇರೋ ರೀತಿಯಾಗಿ ಹೈಕಮಾಂಡ್ ಜಾಣ ನಡೆ ಅನುಸರಿಸ್ತಾ ಇದೆ. ಆಲ್ಮೋಸ್ಟ್ ಸಿದ್ದರಾಮಯ್ಯನವರ ಸಂಪುಟದ ಅರ್ಧದಷ್ಟು ಮಂದಿಗೆ ಗೇಟ್ ಪಾಸ್ ಕೊಡೋ ಸಾಧ್ಯತೆ ಇದೆ. ಹಿರಿಯ ಸಚಿವರಿಗೆ ಗೌರವೈತಿಕವಾಗಿ ವಿದಾಯ ಹೇಳೋದಕ್ಕೆ ಚಿಂತನೆ ನಡೆಸ್ತಾ ಇರುವುದು. ಸಚಿವ ಸ್ಥಾನ ಕಳ್ಕೊಂಡವರಿಗೆ ಪಕ್ಷದಲ್ಲೇ ಅಷ್ಟೇ ಸೂಕ್ತ ಸ್ಥಾನಮಾನ ಸಿಗುತ್ತಾ ಹೇಗೆ ಅನ್ನೋದು. ಜಿಲ್ಲಾ ಘಟಕದ್ದು, ರಾಜ್ಯ ಘಟಕದ್ದು, ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನ, ಕಾರ್ಯದರ್ಶಿ ಸ್ಥಾನ, ಈ ರೀತಿಯಾದಂಥ ಯಾವುದಾದ್ರೂ ಸ್ಥಾನಗಳನ್ನು ಪಕ್ಷದಲ್ಲಿ ಕೊಡ್ತಾರಾ ಅನ್ನೋದನ್ನು ಗಮನಿಸಬೇಕು. ಜೊತೆಗೆ ಈಗ ಇಫ್ ಇನ್ ಕೇಸ್ ಸಂಪುಟ ಪುನರ್ರಚನೆ ಮಾಡೋದಾದರೆ ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ಒಂದು ಮಾತು ಹೇಳಿದ್ದಾರೆ ಹೈಕಮಾಂಡ್ಗೆ. ನಾಯಕತ್ವ ಬದಲಾವಣೆಗೆ ಹೊರತು ಸಂಪುಟ ಪುನರ್ರಚನೆ ಬೇಡ ಅಂತ. ಅವರ ಮಾತಿನ ವಿರುದ್ಧವಾಗಿ ನಡ್ಕೊಳ್ತಾರಾ? ನಾಯಕತ್ವ ಬದಲಾವಣೆ ಮಾಡದೇನೆ ಸಂಪುಟ ಪುನರ್ರಚನೆ ಮಾಡ್ತಾರಾ? ಅಥವಾ ಅವರ ಮಾತಿನಂತೆ ನಾಯಕತ್ವ ಬದಲಾವಣೆಯ ನಂತರ ಡಿ ಕೆ ಶಿವಕುಮಾರ್ ಅವರು ಸಂಪುಟ ಪುನರ್ರಚನೆಯನ್ನು ಮಾಡಿ ಅಂತ ಹೇಳಿ ಹೈಕಮಾಂಡ್ ಸೂಚನೆ ಕೊಡುತ್ತಾ ಗೊತ್ತಿಲ್ಲ. ಬಟ್ ಸಂಪುಟ ಪುನರ್ರಚನೆ ಆಗೋದಂತೂ ಪಕ್ಕಾ ಅನ್ನೋದು. ನಾಯಕತ್ವ ಬದಲಾವಣೆ ಆಗಲಿ ಬಿಡಲಿ, ಸಂಪುಟ ಪುನರ್ರಚನೆಯಂತೂ ಆಗೇ ಆಗತ್ತೆ ಅನ್ನುವಂಥ ವಿಚಾರ ಈಗ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಹಿರಿಯ ಸಚಿವರನ್ನ ಅವರ ಕೈಲನ್ನೇ ರಾಜೀನಾಮೆ ಕೊಡಿಸ್ಕೊಂಡ್ಬಿಡೋಣ ಬೇಡ. ಯಾಕೆಂದರೆ ಪಕ್ಷದಲ್ಲಿ ಭಿನ್ನಮತ ಸ್ಫೋಟಗೊಂಡ್ಬಿಟ್ರೆ ಮತ್ತೆ ನಾವು ಅಧಿಕಾರಕ್ಕೆ ಬರೋದು ಕಷ್ಟ ಆಗ್ಬೋದು, ಬಂಡಾಯ ಇದ್ಬಿಟ್ರೆ ಕಷ್ಟ ಆಗ್ಬೋದು. ಹಾಗಾಗಿ ಹಿರಿಯ ಸಚಿವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗೌರವಯುತವಾಗಿ ಅವರ ಕೈಯಿಂದನೇ ರಾಜೀನಾಮೆ ಕೊಡಿಸಿ ಪಕ್ಷದಲ್ಲಿ ಯಾವುದಾದ್ರೂ ಒಂದು ಉನ್ನತ ಸ್ಥಾನವನ್ನು ಕೊಡುವಂಥ ಬಗ್ಗೆ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆ. ಸೊ ಹಾಗಾಗಿ ಇದೊಂದು ರೀತಿಯಾಗಿ ಜೇನುಗೂಡಿದ್ದಂತೆ. ಸಚಿವ ಸಂಪುಟಕ್ಕೆ ಕೈ ಹಾಕೋದು ಅಂತಂದರೆ ಜೇನುಗೂಡಿಗೆ ಕೈ ಹಾಕದಂತೆ. ಸೊ ಹಾಗಾಗಿ ಜೇನುಗೂಡಿಗೆ ಕೈ ಹಾಕೋ ಮುಂಚೆ ಹೈಕಮಾಂಡ್ ನಾನಾ ರೀತಿಯ ಕಸರತ್ತು, ಪ್ಲ್ಯಾನು ಜೊತೆಗೆ ಒಂದಷ್ಟು ಸಲಹೆಗಳನ್ನು ಪಡ್ಕೊಳ್ತಾ ಇದ್ದಾರೆ. ಆಮೇಲೆ ಹಿರಿಯ ಸಚಿವರೇ ಯಾರಾದರೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಅವರಿಗೆ ಪಕ್ಷದಲ್ಲೇನಾದರೂ ಉನ್ನತ ಸ್ಥಾನಮಾನವನ್ನು ಕೊಡುವಂಥ ಸಾಧ್ಯತೆಯೂ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಇಫ್ ಇನ್ ಕೇಸ್ ಸಚಿವ ಸಂಪುಟದಲ್ಲಿ ಯಾರಾದರೂ ಹಿರಿಕರು ಒಳ್ಳೆ ಹ್ಯಾಂಡು ಸಚಿವರಾಗಿದ್ದಾರೆ, ಅವ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸ್ಬೇಕು ಅಂತಂದರೆ ಅವ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸಿ ಯಾವುದಾದ್ರೂ KPCC ಅಧ್ಯಕ್ಷ ಸ್ಥಾನನೋ ಅದು ಕೂಡ ಇದೆ. ಆ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಕೂಗು ಕೂಡ ಇದೆ, ಅದು ಕೊಡ್ಬೋದು. ಇಲ್ಲಾಂತಂದರೆ ಯಾವುದಾದ್ರೂ ಕಾರ್ಯದರ್ಶಿ ಕೊಡ್ಬೋದು, ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕೊಡ್ಬೋದು. ಹೀಗೆ ನಾನಾ ರೀತಿಯ ಹುದ್ದೆಗಳನ್ನು ಪಕ್ಷದ ಒಳಗಡೆ ಕೊಡಬಹುದು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಲೈವ್ನಲ್ಲಿ. ಆನಂದ್, ಹೈಕಮಾಂಡ್ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದೆ ಸಂಪುಟ ಪುನರ್ರಚನೆ ಮಾಡೋದು ಅಥವಾ ಬಿಡೋದು ಅಂತ. ಆದರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಒಂದು ಕಂಡೀಷನ್ ಆಗಿ ಹೇಳ್ಬಿಟ್ಟಿದ್ದಾರೆ, ಸಂಪುಟ ಪುನರ್ರಚನೆ ಮಾಡಬೇಕು ಅಂತಂದರೆ ನಾಯಕತ್ವ ಬದಲಾವಣೆ ಆದರೆ ಮಾತ್ರ ಮಾಡಿ, ಇಲ್ಲಾಂದರೆ ಬೇಡ ಅಂತ. ಸೊ ಹಾಗಾಗಿ ಏನಾಗಬಹುದು ಅನ್ನೋ ಕುತೂಹಲ.
ಖಂಡಿತವಾಗ್ಲೂ ಶರತ್, ಡಿ ಕೆ ಶಿವಕುಮಾರ್ ಅವರು ಮೊದಲಿಂದಲೂ ಕೂಡ ಪವರ್ ಶೇರಿಂಗ್ ವಿಚಾರವನ್ನ ಇದಕ್ಕಾಗಿಯೇ ಮುಂದೆಲೆಗೆ ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರು ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅನ್ನೊಂದು ವಿಚಾರವನ್ನ ಪದೇ ಪದೇ ಖರ್ಗೆ ಅವರನ್ನ ಮತ್ತೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆ ಮಾಡಿ ತಮ್ಮ ಒಂದು ಸಿಎಂ ಸ್ಥಾನವನ್ನ ಭದ್ರಪಡಿಸ್ಕೊಳ್ತಕ್ಕಂಥ ಒಂದು ಕಸರತ್ತನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಬಿಲ್ಕುಲ್ ಒಪ್ತಾ ಇಲ್ಲ. ಒಂದು ವೇಳೆ ಏನಾದರೂ ಸಂಪುಟ ಪುನರ್ರಚನೆ ಆಗಿದ್ದಾದ್ರೆ ಮುಂದೆ ತಮಗೆ ಸಿಎಂ ಸ್ಥಾನ ಸಿಗ್ತಕ್ಕಂತ ಒಂದು ಸಾಧ್ಯತೆಗಳು ತೀರಾ ಕಡಿಮೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಹಾಗಾಗಿ ಏನಾದ್ರೂ ಆಗೋದಿದ್ರೆ ಮುಂದೆ ಸಂಪುಟ ಪೂರ್ತಿ ಪುನರ್ರಚನೆ ಆಗಬೇಕು, ಅದು ನನ್ನ ಒಂದು ನೇತೃತ್ವದಲ್ಲೇ ಆಗಬೇಕು ಅನ್ನೋ ಒಂದು ಇಂಗಿತವನ್ನ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಕಡೆ ಹೈಕಮಾಂಡ್ ನಾಯಕರು ಕೂಡ ಈಗ ಹಿರಿಯ ಸಚಿವರ ಮನವೊಲಿಕೆಗೆ ಮುಂದಾಗಿರ್ತಕ್ಕಂಥದ್ದು. ಶತಾಯಗತಾಯ ನವೆಂಬರ್ ತಿಂಗಳಾಂತ್ಯದೊಳಗಡೆ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಹೈಕಮಾಂಡ್ ನಾಯಕರು ಕೂಡ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಕೂಡ ನವೆಂಬರ್ 15ನೇ ತಾರೀಕು 3 ದಿನಗಳ ಕಾಲ ದೆಹಲಿ ಪ್ರವಾಸಕ್ಕೆ ಕೈಗೊಳ್ತಾ ಇದ್ದು, ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಸಂಪುಟ ಪುನರ್ರಚನೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಕೆಲ ಹಿರಿಯ ಸಚಿವರೇನಿದ್ದಾರೆ ಇವರು ತಮ್ಮ ಸಚಿವ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಬಹುತೇಕ ಹಿರಿಯ ಸಚಿವರೇನಿದ್ದಾರೆ ಅವ್ರದ್ದು ಇದೊಂದು ಕೊನೆಯ ಚುನಾವಣೆ ಮತ್ತೆ ಕೊನೆಯ ಒಂದು ಅವಕಾಶ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮುಂಬರ್ತಕ್ಕಂಥ ಎಲೆಕ್ಷನ್ ನಲ್ಲಿ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡಿ, ಈ ಒಂದು ಅವಧಿಗೆ ತಮ್ಮನ್ನೇ ಮುಂದುವರಿಸಿ ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಬಹಳಷ್ಟು ಒಂದು ಎಚ್ಚರಿಕೆ ನಡೆಯನ್ನ ಅನುಸರಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಪುನರ್ರಚನೆ ಏನಾದರೂ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಬಂದಂತ ಸಂದರ್ಭದಲ್ಲಿ ಹಿರಿಯ ಸಚಿವರ ಒಂದು ಮನವೊಲಿಕೆ ಮಾಡ್ತಕ್ಕಂಥದ್ದು ಅಥವಾ ಅವರಿಂದಲೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡಿಸ್ತಕ್ಕಂಥ ಒಂದು ಸೂತ್ರಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹಾಗೆ ಮಾಡಿದ್ದಾದಲ್ಲಿ ಮುಂದೆ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಆಗಬಹುದಂತ ಒಂದು ಗೊಂದಲವನ್ನ ಬಗೆಹರಿಸಬಹುದು. ಜೊತೆಗೆ ಹಿರಿಯ ಒಂದು ಸಚಿವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನ ಮುಂದಿನ ದಿನಗಳಲ್ಲಿ ಪಕ್ಷದ ಒಂದು ಚಟುವಟಿಕೆಗಳು ಅಥವಾ ಪಕ್ಷದ ಒಂದಷ್ಟು ಜವಾಬ್ದಾರಿಗಳನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಹೈಕಮಾಂಡ್ ನಾಯಕರು ಇಟ್ಕೊಂಡಿರ್ತಕ್ಕಂಥದ್ದು. ಅಂತಿಮವಾಗಿ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಎಲ್ಲಾ ಒಂದು ಹಂತೆ ಮತ್ತೆ ಈಗಿರ್ತಕ್ಕಂಥ ಪವರ್ ಶೇರಿಂಗ್ ವಿಚಾರವಾಗಿರ್ಬೋದು ಅಥವಾ ಸಂಪುಟ ಪುನರ್ರಚನೆ ವಿಚಾರ ಆಗಿರ್ಬೋದು, ಎಲ್ಲ ಒಂದು ಗೊಂದಲಗಳಿಗೆ ಹೈಕಮಾಂಡ್ ನಾಯಕರಿಂದಲೇ ಒಂದು ಕ್ಲಾರಿಟಿಯನ್ನ ಪಡೆದುಕೊಂಡು ಬರ್ತಕ್ಕಂಥ ಸಾಧ್ಯತೆ ಇದೆ. ಶರತ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.